ಪ್ಯೂರ್ ಅಲ್ಲಿ ನೋಡಿ ಸರ್, ಇದು ಈ ಗುಂಡಿಗೆ ಇದೆಯಲ್ಲ, ಈ ಗುಂಡಿಗೆ ನೋಡಿ, ಇದು ಈ ತರ ಗುಂಡಿಗೆ ಇರುತ್ತೆ, ಎದೆ ಹೊಡೆದಿರುತ್ತೆ. ಈ ಕೈಕಾಲ ನೋಡ್ಬೋದು ನೀವು. ಆಮೇಲೆ ಇದು ಕೂದು ಶೇಡಿಂಗ್ ಚೆನ್ನಾಗುತ್ತೆ, ಇದ್ರ ಶೇಡಿಂಗ್ ಬೇರೆ ಇರುತ್ತೆ. ಮಕ್ಕಳ ಒಂದ್ ಸ್ವಲ್ಪ ಲೈನ್ಸ್ ಬರ್ತಾ ಇರ್ತವೆ ಹಿಂಗೆ. ಆಮೇಲೆ ಕಿವಿ ನೋಡಿ, ಕಿವಿ ಚೋಟ ಬರುತ್ತೆ ಡಾರ್ಪರ್ಗೆ. ಕಿವಿ ಚೋಟ ಬರುತ್ತೆ, ಜಾಸ್ತಿ ದೊಡ್ಡದಾಗಿ ಬರಲ್ಲ ಡಾರ್ಪರ್ ಅಲ್ಲಿ, ದೊಡ್ಡದಾಗಿ ಬರಲ್ಲ ಡಾರ್ಪರ್ಗಳಲ್ಲಿ. ವಿತ್ ಬ್ಯಾಕ್ ಸೈಡ್ ಸ್ಟ್ರಕ್ಚರ್ ನೋಡ್ಬೋದು, ಬೀಜ ನೋಡ್ಬೋದು ನೀವು. ಬೀಜ ಜಾಸ್ತಿ ಲೆಂತ್ ಇರುತ್ತೆ ಡಾರ್ಪರ್ಗೆ, ಆಮೇಲೆ ಲೆಂತ್ ಇರುತ್ತೆ. ಆಮೇಲೆ ಡಾರ್ಪರ್ ಕ್ಯಾರೆಕ್ಟರ್ ಮುಟ್ಟೂರೆ ಗೊತ್ತಾಗ್ಬೋದು, ಸ್ವಲ್ಪ ಕಲ್ಮೈ ಇದ್ದಂಗೆ ಇರುತ್ತಿದ್ದು. ಫೀಡಿಂಗ್ ರೆಡಿ ಮಾಡ್ಬೇಕು ಅನ್ನೋರು ತಂದೆ ತಾಯಿ ನೋಡಿ ಮರಿ ತೆಗೆದ್ಬಿಟ್ರೆ ಒಳ್ಳೇದು. ಯಾಕಂದ್ರೆ ನಿಮ್ಗೂ ಮೋಸ ಆಗಲ್ಲ, ಕೊಡೋರ್ಗು ಮೋಸ ಅನ್ಸಲ್ಲ. ಯಾಕೆಂದ್ರೆ ಕೊಡುವಂತವ್ರು ಮೋಸ ಮಾಡ್ಬೇಕು ಅಂತ ಕೆಲವ್ರು ಕೊಡೋರು ಇರಲ್ಲ, ಅವ್ರಿಗೆ ಯಾರೋ ಮೋಸ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಅವ್ರ ಅದೇ ಬೇರೆ ಕಡೆ ಕಳಿಸ್ಬೇಕು ಅಂತಂದಾಗ ಅದು ಮೋಸ ಆಗುತ್ತೆ. ಅದರಿಂದ ಏನಾಗ್ಬೇಕು ಅಂದ್ರೆ ತೆಗಿಬೇಕಾದ್ರೆ ಮರಿಲ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು 3 ತಿಂಗಳು 2.5-3 ತಿಂಗಳು ಇರುವಂತ ಮರಿ ನೋಡ್ಬಿಟ್ಟು ಬುಕ್ ಮಾಡ್ಕೊಬಿಡ್ಬೋದಲ್ಲ. 15 ಸಲ ಲೇಟಾಗಿ ಇಟ್ಕೋಗಿ, ಯಾಕಂದ್ರೆ ಬ್ರೀಡಿಂಗ್ ತಗೋಗ್ತಾ ಇರೋದು ಏನ್ ಇವತ್ತೇ ಮುಗ್ಸಕ್ ಆಗಲ್ಲ. ಅದ್ರ ಹುಟ್ಟ ಮರಿಗಳೆಲ್ಲ ಕೆಡಿಸ್ಬಿಡ್ತಾವ ಬೇಗ. ಆದ್ರಿಂದ ಬೇಕು ಅಂದ್ರೆ ಮರಿಗಳ